ಶ್ರೀನಗರದ ದುರ್ಗಮ ಹಾದಿಯಲ್ಲಿ ನಿಮ್ಮ ಪಬ್ಲಿಕ್ ಟಿವಿಯ ಸಿಬ್ಬಂದಿ ಜೀವವನ್ನು ಒತ್ತೆ ಇಟ್ಟು ನಿಮಗೆ ರಿಪೋರ್ಟಿಂಗ್ ಮೂಲಕ ನೈಜ ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ. ತುಂಬ ರಿಸ್ಕಿ ಪ್ರದೇಶ, ನಾವು ಅಂದ್ಕೊಂಡಂಗಲ್ಲ. ಊರಿ ಬಾರಾಮುಲ್ಲಾ ಸೇರಿದಂತೆ ಗಡಿ ಪ್ರದೇಶವನ್ನು ಪಬ್ಲಿಕ್ ಟಿವಿ ತಲುಪಿದೆ. ಗ್ರೌಂಡ್ ಝೀರೋ ಮೂಲಕ ಪಬ್ಲಿಕ್ ಟಿವಿಯ ಲೈವ್ ರಿಪೋರ್ಟ್ ನೀವು ಗಮನಿಸ್ತಾ ಇದ್ದೀರಾ. ಶಬೀರ್ ನಿರಂತರವಾಗಿ ಪಹಲ್ಗಾಮ್ ಅಟ್ಯಾಕ್ ಆದ ದಿನದಿಂದ ಕೂಡ ಅಲ್ಲಿ ನಿರಂತರವಾಗಿ ಗ್ರೌಂಡ್ ರಿಯಾಲಿಟಿ ಏನಿದೆ, ಯಾವ್ಯಾವ ಕಾರಣಕ್ಕಾಯಿತು, ಏನಾಯಿತು, ಮತ್ತು ಸೇನೆಯ ಭದ್ರತೆ ವ್ಯವಸ್ಥೆ ಹೇಗಿದೆ, ಮತ್ತು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನ ವಿವರಿಸೋ ಕೆಲಸವನ್ನು ಮಾಡ್ತಾ ಇದ್ರು. ವೆರಿ ವೆರಿ ರಿಸ್ಕಿ ರಿಪೋರ್ಟಿಂಗ್. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್, ಯಾಕಂದ್ರೆ ತುಂಬಾ ರಿಸ್ಕಿ ರಿಪೋರ್ಟಿಂಗ್. ನಮಗೆ ಗೊತ್ತಿರುತ್ತೆ ಅಂದ್ರೆ ಯಾವ್ಯಾವ ಪ್ರದೇಶದಲ್ಲಿ ಹೆಂಗಿದೆ ಪರಿಸ್ಥಿತಿ. ಅದರಲ್ಲೂ ನೀವು ಇವಾಗ ರಿಪೋರ್ಟ್ ಮಾಡ್ತಾ ಇರುವಂತಹ ಜಾಗ ಎಲ್ಲ ಉಗ್ರರ ಸ್ವರ್ಗ ಅಂತಾನೆ ಕರೆಸಲ್ಪಡುವಂತಹ ಸೌತ್ ಕಾಶ್ಮೀರದ ಭಾಗ. ಸೊ ಎಷ್ಟು ರಿಸ್ಕಿ ಇದೆ, ಎಷ್ಟು ಚಾಲೆಂಜಸ್ ಇದೆ, ಏನೇನು ಕಾಣಿಸ್ತಾ ಇದೆ ರಿಪೋರ್ಟಿಂಗ್ನ ಉದ್ದಕ್ಕೂ ಅಥವಾ ನೀವು ನೋಡಿದ ಅಷ್ಟು ಜಾಗದ ಉದ್ದಕ್ಕೂ? ಮಮತಾ ನೋಡಿ, ನಾವೀಗ ಸದ್ಯಕ್ಕೆ ಉರಿ ಜಿಲ್ಲೆಯನ್ನ ಕ್ರಾಸ್ ಮಾಡಿ ಇಲ್ಲಿರುವಂತಹ ಗಡಿ ಭಾಗಗಳನ್ನ, ಗಡಿ ಪ್ರದೇಶಗಳನ್ನ ತಲುಪುವಂತ ಕೆಲಸವನ್ನ ಮಾಡ್ತಿದ್ದೀವಿ. ನಾವು ಯಾವ ಹಂತಕ್ಕೆ ಹೋಗ್ತಿದೀವಿ ಅಂದ್ರೆ, ನಿರ್ದಿಷ್ಟವಾಗಿ ಪಾಕಿಸ್ತಾನದ ಶೆಲ್ ದಾಳಿಗಳು ಏನಾಗ್ತಿದಾವಲ್ಲ, ಆ ಶೆಲ್ ದಾಳಿಗಳಾಗುವಂತ ಗ್ರಾಮಗಳನ್ನ ಪ್ರವೇಶ ಮಾಡುವಂತ ಕೆಲಸವನ್ನ ಮಾಡ್ತಿದ್ದೀವಿ. ಇದು ಸಾಮಾನ್ಯವಾದಂತಹ ಪ್ರಯತ್ನ ಅಲ್ಲ, ಯಾಕಂದ್ರೆ ಸುತ್ತಲೂ ಕೂಡ ದಟ್ಟವಾದಂತಹ ಅರಣ್ಯಗಳು, ಕಾಡು, ಸಣ್ಣ ಪುಟ್ಟ ರಸ್ತೆಗಳು, ಕಿರಿದಾದಂಥ ರಸ್ತೆಗಳು, ಒಂದು ರೀತಿ ದುರ್ಗಮ ಹಾದಿ. ಇಂಥ ಹಾದಿಗಳನ್ನು ಸವಿಸಬೇಕು ಅಂದ್ರೆ ಬಹಳಷ್ಟು ರಿಸ್ಕಿ ಟಾಸ್ಕ್ ಮತ್ತೆ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ನಾವು ಒಂದು ಮನೆಯನ್ನು ತಲುಪಬೇಕು ಅಂದ್ರೆ ಬಹುಶಃ 30ರಿಂದ 40 ಕಿಲೋಮೀಟರ್ ಗುಡ್ಡಗಾಡು ಪ್ರದೇಶಗಳಲ್ಲಿ ನಾವು ಪ್ರಯಾಣವನ್ನ ಮಾಡಬೇಕಾಗತ್ತೆ. ನೋಡಿ, ನಮ್ಮ ಕ್ಯಾಮ್ರಾಮನ್ ಒಮ್ಮೆ ಈ ದೃಶ್ಯಗಳನ್ನ ನಿಮಗೆ ತೋರಿಸ್ತಿದ್ದಾನೆ. ನಾವು ಗುಡ್ಡಗಾಡು ಪ್ರದೇಶಗಳಿಂದ ಎಷ್ಟು ಎತ್ತರಕ್ಕೆ ಬಂದಿದ್ದೀವಿ ಅನ್ನುವಂಥದ್ದನ್ನು ನೀವು ಅಂದಾಜು ಮಾಡಿ. ಯಾಕೆ ಅಂದ್ರೆ ಪಾಕಿಸ್ತಾನದ ಏನು ಇಂಟರ್ನ್ಯಾಷನಲ್ ಬಾರ್ಡರ್ ಇದೆ, ಅಲ್ಲಿಂದ ಬರುವಂತ ಶೆಲ್ಗಳು ಅಥವಾ ಮಿಸೈಲ್ಗಳು ಭಾರತದ ಗುಡ್ಡಗಾಡು ಪ್ರದೇಶಗಳಲ್ಲಿರುವಂತಹ ಜನವಸತಿ ಪ್ರದೇಶದ ಗ್ರಾಮಗಳ ಮೇಲೆ ಬೀಳ್ತಾ ಇದ್ದಾವೆ. ಅಲ್ಲಿರುವಂತಹ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದಾವೆ. 10 ಜನ ಸಾಯ್ತಾ ಇದ್ದಾರೆ. ಅವರ ಬದುಕು ಬೀದಿಗೆ ಬರ್ತಾ ಇದೆ. ಭಾರತದಲ್ಲಿ ಏನಾಗ್ತಾ ಇದೆ, ವಿಶೇಷವಾಗಿ ಗಡಿ ಭಾಗಗಳಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಪಬ್ಲಿಕ್ ಟಿವಿ ವೀಕ್ಷಕರಿಗೆ ತಲುಪಿಸುವಂತ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಆ ಪ್ರಯತ್ನ ನೋಡಿ, ಎಷ್ಟು ಎತ್ತರದ ಸ್ಥಳಗಳಿಂದ ನಾವು ರಿಪೋರ್ಟ್ ಮಾಡ್ತಿದ್ದೀವಿ ಅನ್ನುವಂಥದ್ದನ್ನ ನಾನು ಮುಂದೆಯೂ ಕೂಡ ತೋರಿಸ್ತೀನಿ. ಎಷ್ಟು ಕಿರಿದಾದ ರಸ್ತೆಗಳು ಇಲ್ಲಿ ನಮಗೆ ಮುಂದೆ ಸಿಗ್ತವೆ, ಎಷ್ಟು ಗುಡ್ಡಗಾಡು ಪ್ರದೇಶಗಳನ್ನು ನಾವು ಏರ್ಕೊಂಡು ಹೋಗಬೇಕು. ಸುಮಾರು 30-40 ಕಿಲೋಮೀಟರ್ಗಳ ಮೇಲೆ ಹೋದ ಮೇಲೆ ಒಂದು 10 ಮನೆ 15 ಮನೆಗಳಿರುವಂತ ಸಣ್ಣ ಸಣ್ಣ ಗ್ರಾಮಗಳಿರ್ತವೆ. ಆ ಗ್ರಾಮಗಳಲ್ಲಿ ದಾಳಿ ಆಗ್ತಾ ಇರುವಂತದ್ದು, ಅಲ್ಲಿಯ ಜನರು ಭಯದ ವಾತಾವರಣದಲ್ಲಿ ಜೀವನವನ್ನ ಮಾಡುವಂತ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಅಂತಹ ಜನರನ್ನ ತಲುಪಿ ಅವರ ಜೀವನ ಏನಾಗಿದೆ, ಅವರ ಬದುಕು ಏನಾಗಿದೆ, ಪಾಕಿಸ್ತಾನದ ಕುತಂತ್ರಿ ನಿಲುವುಗಳು, ಜನವಸತಿ ಪ್ರದೇಶಗಳ ಮೇಲೆ ಏನು ದಾಳಿಯನ್ನ ಮಾಡಿ ಅವರ ಜೀವಗಳನ್ನ ಬಲಿ ತೆಗೆದುಕೊಳ್ಳುವಂತಹ ಕುತಂತ್ರಿ ಬುದ್ಧಿಯನ್ನ, ದುರ್ವರ್ತನೆಯನ್ನ ಏನ್ ತೋರಿಸ್ತಾ ಇದೆ, ಅಂತಹ ಪ್ರದೇಶಗಳನ್ನ ತಲುಪುವಂತ ಕೆಲಸವನ್ನ ಮಾಡ್ತಿದ್ದೀನಿ. ನೋಡಿ, ಸುತ್ತಲೂ ಕೂಡ ಗುಡ್ಡಗಾಡು ಪ್ರದೇಶಗಳು. ಎಷ್ಟು ಎತ್ತರ ಅಂದ್ರೆ ಬಹುಶಃ ನಾವು ಎಷ್ಟು ಎತ್ತರಕ್ಕೆ ಬಂದಿದ್ದೀವಿ ಅನ್ನುವಂಥದ್ದು ನಮಗೂ ಕೂಡ ಒಂದು ಅಂದಾಜು ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಂತಹ ದುರ್ಗಮ ಹಾದಿಗಳನ್ನ ಸವಿಸಿ ಸಣ್ಣ ಪುಟ್ಟ ಮನೆಗಳು, ಭಾರತದ ಕಡೆಯ ಹಳ್ಳಿಗಳನ್ನ ಪಬ್ಲಿಕ್ ಟಿವಿ ತಲುಪುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನೋಡಿ, ನಾನು ಮುಂದೆ ಒಂದು ಸಣ್ಣ ಪುಟ್ಟ ಗ್ರಾಮವನ್ನ ಕೂಡ ತೋರಿಸ್ತೀನಿ. ಇಲ್ಲಿನ ಮನೆಗಳು ಕೂಡ ಹೇಗಿರ್ತವೆ ಅನ್ನುವಂಥದ್ದನ್ನು ನೋಡಿ. ಅಲ್ಲೊಂದು ಮನೆಗಳು ಕೂಡ ಕಾಣಿಸ್ತವೆ. ಅಲ್ಲಿ ಮುಂದೆ ಒಂದು ಪುಟ್ಟದಾದ ಗ್ರಾಮ ಕಾಣಿಸ್ತಾ ಇದೆಯಲ್ಲ, ಈಗ ನಾವು ಆ ಗ್ರಾಮವನ್ನ ತಲುಪುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅಲ್ಲಿ ಕೆಲವು ಮನೆಗಳಿಗೆ ದಾಳಿಯಾಗಿದೆ, ಶೆಲ್ ದಾಳಿ ಆಗಿರುವಂತ ಹಿನ್ನೆಲೆಯಲ್ಲಿ ಹಲವು ಮನೆಗಳು ಅಲ್ಲಿ ನಾಶ ಆಗಿದಾವೆ. ಸೊ ಆ ಮನೆಗಳನ್ನ ರೀಚ್ ಔಟ್ ಮಾಡುವಂತ ಕೆಲಸ ಮಾಡ್ತಿದ್ದೀವಿ. ನೋಡಿ, ಹಿಂದೆ ದೊಡ್ಡದಾಗಿ ಆವರಿಸಿರುವಂತಹ ಬೆಟ್ಟ, ಆ ಬೆಟ್ಟಗಳಿಂದ ತೂರಿ ಬರುವಂತ ಶೆಲ್ ದಾಳಿ ಏನಿದೆ, ಅದು ಅಲ್ಲಿರುವಂತ ಜನರ ಜೀವನದ ಬದುಕನ್ನ ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಆ ಪ್ರದೇಶವನ್ನ ತಲುಪಿ ಅಲ್ಲಿರುವಂತಹ ಜನರ ಜೀವನ ಏನಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿರಂತರವಾಗಿ ತೋರಿಸುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಮಾಡ್ತಾ ಇದ್ದೀವಿ. ಮಮತಾ, ಶಬೀರ್, ಗಮನಿಸ್ತಾ ಇದ್ವಿ, ನೋಡೋದಕ್ಕೇನೆ ಬಹಳ ಭಯ ಹುಟ್ಟಿಸುವಂತಹ ಪ್ರದೇಶ ಅದು. ಸೊ ಈಗ ನೀವು ತಲುಪುವಂತಹ ಗ್ರಾಮದ ಹೆಸರೇನು, ಮತ್ತೆ ಅಲ್ಲಿ ಅಂದಾಜ್ ಪಾಪ್ಯುಲೇಷನ್ ಎಷ್ಟು, ಎಲ್ಲರನ್ನ ಕೂಡ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡಲಾಗಿದೆಯಾ ಅಥವಾ ಅಲ್ಲಿನ ಜನ ಒಪ್ತಾ ಇಲ್ವಾ? ಬಹಳ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಇವೆಲ್ಲವೂ ಕೂಡ ಒಂದು ಸ್ವಲ್ಪ ದಿನದ ಮಾತುಕತೆ ಅಷ್ಟೇನೆ. ದಾಳಿಗಳು ಬಿಟ್ರೆ ನಾವು ಆರಾಮ್ಸೆ ಇಲ್ಲೇ ಇರ್ತೀವಿ ಅಂತ ಬರೋದಕ್ಕೆ ಒಪ್ಪಲ್ಲ, ಹಠ ಹಿಡಿತಾರೆ ಜನ. ಸೊ ಆ ಥರದ ಸಿಚುವೇಶನ್ ಇದೆಯಾ ಅಲ್ಲಿ? ಸೇನಾ ಭದ್ರತೆ ಹೇಗಿದೆ ಅಲ್ಲಿ ಹಾಗಾದ್ರೆ? ಮಮತಾ ನೋಡಿ, ನಾವು ಗಿಂಬ್ಲಾ ಮತ್ತೆ ಲಗಾಮ ಅನ್ನುವಂಥ 2 ಪುಟ್ಟ ಗ್ರಾಮಗಳಿದಾವೆ. ಆ ಪುಟ್ಟ ಗ್ರಾಮಗಳನ್ನು ತಲುಪುವಂತ ಕೆಲಸವನ್ನ ಮಾಡ್ತಿದ್ದೀವಿ. ಒಂದೊಂದು ಗ್ರಾಮದಲ್ಲಿ ಹಾರ್ಡ್ಲಿ 20ರಿಂದ 30 ಮನೆಗಳಿರ್ಬೋದು. ಪಾಪ್ಯುಲೇಷನ್ ವೈಸ್ ನೋಡಿದ್ರೆ ಒಂದು 300-400 ಜನ ಬಹುಶಃ ಇರ್ಬೋದು. ಮನೆಗೆ ಒಂದು 5 ಜನ ಅಂತ ನಾವು ಲೆಕ್ಕ ಹಾಕೊಂಡ್ರು ಒಂದು 200-300 ಜನ ನಮ್ಗೆ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ. ಆ ಮನೆಗಳಲ್ಲಿ ಏನು ಇದೊಂದು ಆ ಪ್ರದೇಶಗಳಲ್ಲಿ ದಾಳಿ ಆಗ್ತಾ ಇರುವಂಥದ್ದು. ಬಹಳಷ್ಟು ರಿಮೋಟ್ ಏರಿಯಾ ಇದು. ಈ ರಿಮೋಟ್ ಏರಿಯಾವನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾಗಿರುವಂಥದ್ದೇ ದೊಡ್ಡ ಟಾಸ್ಕ್ ನಮಗೆ. ಆ ರಿಮೋಟ್ ಏರಿಯಾವನ್ನ ಕ್ರಾಸ್ ಮಾಡುವಂತ ಪ್ರಯತ್ನ
ಪ್ರಯತ್ನದಲ್ಲೂ ಕೂಡ ಇದ್ದೀವಿ. ಸರಿಸುಮಾರು 4 ರಿಂದ 5 ಗಂಟೆಗಳ ಸಮಯ ಬೇಕಾಗುತ್ತೆ ನಾವು ಆ ಪೀಕನ್ನು ತಲುಪಿ ದಾಳಿಯಾಗುವಂತಹ ಪ್ರದೇಶವನ್ನು ತಲುಪಿ ಅಲ್ಲಿಂದ ರಿಪೋರ್ಟ್ ಮಾಡಲಿಕ್ಕೆ. ಆ ಪ್ರಯತ್ನದಲ್ಲೂ ಕೂಡ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈ ಒಂದು ಶೆಲ್ ದಾಳಿ ಏನಾಗ್ತಾ ಇದೆ, ಈ ಶೆಲ್ ದಾಳಿಯ ಅತಿ ಹೆಚ್ಚು ಶೆಲ್ ದಾಳಿ ಆಗ್ತಾ ಇರುವಂಥದ್ದು ಈ 2 ಗ್ರಾಮಗಳಲ್ಲಿ. ನಿನ್ನೆಯೂ ಕೂಡ ನಾವು ಒಂದಷ್ಟು ರಿಪೋರ್ಟ್ ಅನ್ನ ಮಾಡಿದ್ವಿ. ಉರಿ ಸೆಕ್ಟರ್ನ ಬೇರೆ ಬೇರೆ ಪ್ರದೇಶಗಳನ್ನ ತಲುಪಿದ್ವಿ. ಅಸ್ಲಾಮಾಬಾದ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಈ ರೀತಿಯಾದಂತಹ ಬೇರೆ ಬೇರೆ ಪ್ರದೇಶಗಳನ್ನ, ಬೇಂಡಿ ಅನ್ನುವಂಥ ಪ್ರದೇಶದಲ್ಲಿ ನಾವು ಗಮನಿಸಿದ್ವಿ. ಶೆಲ್ ದಾಳಿಗೆ ಮನೆ ಯಾವ ರೀತಿಯಾಗಿ ಕಿತ್ತು ಹೋಗಿತ್ತು ಅನ್ನುವಂಥದ್ದನ್ನು ಕೂಡ, ಅದೇ ರೀತಿಯಾದಂತಹ ಸನ್ನಿವೇಶಗಳು ಕೂಡ ಈ 2 ಪುಟ್ಟ ಗ್ರಾಮಗಳಲ್ಲೂ ಕೂಡ ಆಗಿದೆ. ಅಲ್ಲಿಯ ಜನರ ಸಮಸ್ಯೆಗಳು ಏನು ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಲಿಕ್ಕೆ ಹೋಗ್ತಿದ್ವಿ. ಮತ್ತೆ ಪಾಕಿಸ್ತಾನದ ದಾಳಿ ಹೇಗಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಪಬ್ಲಿಕ್ ಟಿವಿ ವೀಕ್ಷಕರಿಗೆ ತೋರಿಸುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದೀವಿ. ಮಮತಾ. ರೈಟ್ ಶಬೀರ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಬಿ ವೆರಿ ಕೇರ್ಫುಲ್. ಸದ್ಯಕ್ಕೆ ಗಮನಿಸ್ತಾ ಇದ್ರಿ ನೀವು ಅವ್ರು ಹೋಗ್ತಾ ಇರುವಂತಹ ಹಾದಿ ಎಷ್ಟು ದುರ್ಗಮ ಪ್ರದೇಶದಿಂದ ಕೂಡಿದೆ ಅಂತ. 20 ರಿಂದ 30 ಮನೆಗಳಿದಾವಂತೆ. ಭಾರತದ ಕಟ್ಟ ಕಡೆಯ ಹಳ್ಳಿಗಳ ಪೈಕಿ ಅವು ಕೂಡ ಒಂದು. ಮತ್ತೆ ಶೆಲ್ ದಾಳಿಗೆ ವಿಪರೀತವಾಗಿ ಜರ್ಜರಿತಗೊಂಡಿರುವಂತಹ ಗ್ರಾಮಗಳು ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮಗೆ ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ವಿಪರೀತ ಶೆಲ್ ದಾಳಿಗೆ ಒಳಗಾಗಿರುವಂತಹ ಗ್ರಾಮಗಳಂತೆ ಅವು. ಇನ್ನೊಂದು ಕಡೆಗೆ ಸೇನೆಯ ಅಭೇದ್ಯ ಕೋಟೆಯಾಗಿ ದಕ್ಷಿಣ ಕಾಶ್ಮೀರ ಕೂಡ ಬದಲಾಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಚೆಕ್ಕಿಂಗ್ ಇದೆ. ರಿಮೋಟೆಡ್ ಏರಿಯಾ ಆಗಿರೋದ್ರಿಂದ ಅಲ್ಲಿ ಭದ್ರತೆ ಕೊಡೋದು ಕೂಡ ಅತಿ ದೊಡ್ಡ ಸವಾಲಿನ ಕೆಲಸ. ಒಂದೊಂದು ಊರನ್ನು ತಲುಪಬೇಕಂದ್ರೆ ನಿಮಗೆ 5-6 ಗಂಟೆ ಬೇಕಾಗತ್ತೆ ಅಂತ ಹೇಳಿದ್ರೆ ನೀವು ಅಂದಾಜು ಮಾಡ್ಕೊಳ್ಬೋದು ಅಲ್ಲಿ ಏನೇನು ಚಾಲೆಂಜಸ್ ಎದುರಾಗ್ಬೋದು ಅಂತ. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮು, ಇನ್ನೊಂದು ಕಡೆಗೆ ವಿಪರೀತವಾಗಿ ಲ್ಯಾಂಡ್ ಸ್ಲೈಡ್ಗಳು ಕೂಡ ಆಗುತ್ತೆ ಈ ಥರದ ದುರ್ಗಮ ಪ್ರದೇಶದಲ್ಲಿ. ಎಲ್ಲ ಚಾಲೆಂಜಸ್ನ ಮೀರಿ ನಿಮಗೆ ಸುದ್ದಿಯನ್ನು ಕೊಡೋ ಪ್ರಯತ್ನ.